1,30,00,000 ಜನ ಇನ್ಮುಂದೆ ಅವರು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ವಿಡ್ರಾ ಮಾಡೋಕ್ಕಾಗಲ್ಲ. ಹಾಗೆ ಹೊಸ ಇನ್ವೆಸ್ಟ್ಮೆಂಟ್ಸ್ ಕೂಡ ಮಾಡೋಕ್ಕಾಗಲ್ಲ. ಇದರಲ್ಲಿ ನಿಮ್ಮ ಅಕೌಂಟ್ ಕೂಡ ಇರ್ಬೋದು. ಹೇಗೆ ಚೆಕ್ ಮಾಡೋದು, ಹಾಗೆ ಏನು ಆಕ್ಷನ್ ತಗೊಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋನ ಇವಾಗಲೇ ಸೇವ್ ಮಾಡ್ಕೊಳ್ಳಿ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ KYC ಕಂಪ್ಲೀಟ್ ಮಾಡಿರ್ತೀರಾ. ಮುಂಚೆ ಎಲೆಕ್ಟ್ರಿಸಿಟಿ ಬಿಲ್, ಬ್ಯಾಂಕ್ ಸ್ಟೇಟ್ಮೆಂಟ್, ಟೆಲಿಫೋನ್ ಬಿಲ್ ಈ ತರ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಕೂಡ KYC ಕಂಪ್ಲೀಟ್ ಮಾಡಬಹುದಿತ್ತು. ಆದ್ರೆ ಸೆಬಿ ತಂದಿರೋ ಈ ಹೊಸ ರೂಲ್ಸ್ ಪ್ರಕಾರ ಈ ಡಾಕ್ಯುಮೆಂಟ್ಸ್ಗಳು KYC ಮಾಡೋಕೆ ವ್ಯಾಲಿಡ್ ಇಲ್ಲ. ಅದಕ್ಕೆ ಸೆಬಿ 1.3 CR ಅಕೌಂಟ್ಸ್ಗಳ KYCಗಳನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದರಿಂದ ಈ ಅಕೌಂಟ್ಸ್ಗಳಲ್ಲಿ ಯಾವುದೇ ತರ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮ ಅಕೌಂಟ್ ಅಲ್ಲಿ ಏನಾಗಿದೆ ಅಂತ ಚೆಕ್ ಮಾಡಬೇಕು ಅಂದ್ರೆ ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಹಾಕಿದ್ರೆ ನಿಮ್ಮ KYC ಸ್ಟೇಟಸ್ ತೋರಿಸುತ್ತೆ. KYC ವ್ಯಾಲಿಡೇಟೆಡ್ ಅಂತ ಇದ್ರೆ ನೀವು ತಲೆ ಕೆಡಿಸ್ಕೊಬೇಕಾಗಿಲ್ಲ. ರೆಜಿಸ್ಟರ್ಡ್, ವೆರಿಫೈಡ್ ಅಥವಾ ಆನ್ ಹೋಲ್ಡ್ ಅಂತ ಇದ್ರೆ ನಿಮ್ಮ ಅಕೌಂಟ್ ಅಲ್ಲೂ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಕ್ಯಾಪ್ಷನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ, ಅದನ್ನ ಫಾಲೋ ಮಾಡಿ. ಹಾಗೆ ಇದೇ ತರ ಇನ್ಫಾರ್ಮೇಟಿವ್ ಕಾಂಟೆಂಟ್ ಕನ್ನಡದಲ್ಲಿ ಬೇಕು ಅಂದ್ರೆ